ಹಲೋ ನಮಸ್ಕಾರ. ನೀವೇನಾದ್ರೂ RBI ಅಲ್ಲಿ ಕೆಲಸ ಮಾಡ್ಬೇಕಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಏನಪ್ಪಾ ಅಂದ್ರೆ RBI ಲ್ಯಾಟರಲ್ ರಿಕ್ವೈರ್ಮೆಂಟ್ ಇಂದ 2025ರಲ್ಲಿ ಈ ಅಪ್ಲಿಕೇಶನ್ ಸ್ಟಾರ್ಟ್ ಕರೆದಿದ್ದಾರೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇವತ್ತು ಲಾಸ್ಟ್ ಡೇಟ್ ಆಗಿದೆ. ಇನ್ನು ಯಾರು ಈ ಜಾಬ್ಗೆ ಅಪ್ಲೈ ಮಾಡಿದ್ರೆ ಈ ಕೂಡಲೇ ಅಪ್ಲೈ ಮಾಡಿ. ಏನಪ್ಪಾ ನಿಮ್ಗೆ ಎಲಿಜಿಬಿಲಿಟಿ ನೋಡೋಕಾದ್ರೆ ಅಪ್ಲೈ ಫಾರ್ ಆನ್ಲೈನ್ 23 ಸ್ಪೆಷಲಿಸ್ಟ್ ಆಫ್ ದ ಆಫೀಸರ್ ಆಫ್ ದ ಪೋಸ್ಟ್ ಅಂತ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಓಕೆನಾ. ಏನಪ್ಪಾ ಅಂದ್ರೆ ಕೀ ಏರಿಯಾಸ್ ಏನ್ ಕೊಟ್ಟಿದಾರಪ್ಪ ಅಂತ ನೋಡ್ತಾ ಹೋದ RBI ಸ್ಪೆಷಲಿಸ್ಟ್ ಆಫೀಸರ್ ರಿಕ್ವೈರ್ಮೆಂಟ್ ಗೆ 2025ರಲ್ಲಿ ನಿಮ್ಗೆ KLS ಕೊಟ್ಟಿರಪ್ಪ ಅಂದ್ರೆ ಆರ್ಗನೈಸೇಷನ್ ಬಂದ್ಬಿಟ್ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಡೆಯಿಂದ ನಿಮ್ಗೆ ಈ ಪೋಸ್ಟ್ ನ ಕರೆದಿದ್ದಾರೆ. ರಿಕ್ರೂಟ್ಮೆಂಟ್ ಟೈಪ್ ಬಂದ್ಬಿಟ್ಟು ಲ್ಯಾಟರಲ್ ಎಂಟ್ರಿ ಆಗಿ ಈ ರಿಕ್ರೂಟ್ಮೆಂಟ್ ನ ಇಲ್ಲಿ ನೋಡ್ತಾ ಇರಬಹುದು. ಪೋಸ್ಟ್ ನ ಬಂದ್ಬಿಟ್ಟು ಎಕ್ಸ್ಪರ್ಟ್ ಡಾಟಾ ಅನಲಿಸ್ಟ್, IT ಎಕ್ಸ್ಪರ್ಟ್ ಅನಲಿಸ್ಟ್, ಅನಲಿಸ್ಟ್ ಎಕ್ಸೆಟ್ರಾ ಅವರಿಗೆ ನೀವು ಈ ಜಾಬ್ಗೆ ಅಪ್ಲೈ ಮಾಡಿ. ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು 96 ವೇಕೆನ್ಸಿಗಳು ಖಾಲಿ ಇದೆ ಅಂತ ಇಲ್ಲಿ ನೋಡ್ತಾ ಹೋಗಬಹುದು. ಅದಾದ್ಮೇಲೆ ಸ್ಯಾಲರಿ ಬಂದ್ಬಿಟ್ಟು 3 ಲಕ್ಷದಿಂದ 10,000ದಿಂದ 6 ಲಕ್ಷದವರೆಗೆ ನಿಮ್ಗೆ ಕನ್ಸಲ್ಟೇಟ್ ಇರುತ್ತೆ. ಅಂದ್ರೆ ಇದು ಬಂದ್ಬಿಟ್ಟು ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಓಕೆನಾ. ಪರ್ ಮಂತ್ ಅಂದ್ರೆ ಇದು ಪರ್ ಇಯರ್ ಇಲ್ಲ ಪರ್ ಮಂತ್ ಆಗಿರುತ್ತೆ. ಡಿಪೆಂಡ್ ಅಪಾನ್ ಗೌರ್ಮೆಂಟ್ ಡಿಪೆಂಡ್ ಕಾರ್ಡ್ ಆಗಿರುತ್ತೆ. ಲೊಕೇಶನ್ ಬಂದ್ಬಿಟ್ಟು ಮುಂಬೈ ಒಳಗಿರುತ್ತೆ. ಓಕೆ. ಎಲ್ಲ ಆಲ್ ಓವರ್ ಇಂಡಿಯಾ, ಇಂಡಿಯಾ ಒಳಗೆ ಎಲ್ಲಾದ್ರೂ ಕೆಲಸ ಮಾಡುವಂತಂದು ಇಲ್ಲಿ ನೋಡ್ತಾ ಹೋಗ್ಬೋದು. ಅದಾದ್ಮೇಲೆ ಅಪ್ಲಿಕೇಶನ್ ಡೇಟ್ ಬಂದ್ಬಿಟ್ಟು 17 ಡಿಸೆಂಬರ್ 2025ರಿಂದ 6 ಜನವರಿ 2022 ಕೊನೆಯ ದಿನಾಂಕ ಆಗಿರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ RBI ಲ್ಯಾಟರಲ್ ವೇಕೆನ್ಸಿ ಬ್ರೇಕ್ ಡೌನ್ ಮಾಡ್ತಾ ಹೋಗೋಣ. ಟೋಟಲ್ ಆಗಿ ಇಲ್ಲಿ ಇಷ್ಟು ಪೋಸ್ಟ್ಗಳು ಖಾಲಿ ಇದಾವೆ. ಎಲ್ಲಾ ಪೋಸ್ಟ್ಗಳ ಖಾಲಿಗೆ ಇಷ್ಟಿಷ್ಟು ವೇಕೆನ್ಸಿಗಳು ಖಾಲಿ ಇದೆ ಅಂತಂದು ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ. ಈ PDF ನ ಟೆಲಿಗ್ರಾಮ್ ಚಾನಲ್ ಹಾಕಿದ್ದೆ, ಒನ್ ಟೈಮ್ ನೋಡ್ಕೊಂತ ಹೋಗಿ. ಓಕೆನಾ. ಇಲ್ಲಾಂದ್ರೆ ವಿಡಿಯೋ ಲಾಂಗ್ ಆಗುತ್ತೆ. ಅದಾದ್ಮೇಲೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಫಾರ್ RBI ಲ್ಯಾಟರಲ್ ರಿಕ್ವೈರ್ಮೆಂಟ್. ಎಲಿಜಿಬಿಲಿಟಿ ಏನಿರಬೇಕಪ್ಪ ಅಂದ್ರೆ ಕ್ಯಾಂಡಿಡೇಟ್ ಮಸ್ಟ್ ಬಿ ಫಿಲ್ ದ ಸ್ಪೆಸಿಫಿಕ್ ಎಜುಕೇಶನ್ ಅಂಡ್ ಎಕ್ಸ್ಪೆರಿಮೆಂಟ್ಸ್ ರಿಕ್ವೈರ್ಮೆಂಟ್ ಆಫ್ ದ ಜನವರಿ 1 2020 ಡಿಸೆಂಬರ್ 1ನೇ ತಾರೀಕು ನೀವು ಈ ಅಪ್ಲಿಕೇಶನ್ ಎಲಿಜಿಬಿಲಿಟಿನ ನೋಡ್ತಾ ಇರಬೇಕು. ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ BE BTech ಮಾಡಿದ್ರೆ ಆಗಿರ್ಬೋದು, ITI ಮಾಡಿದ್ರೆ ಆಗ್ಬೋದು, ಎಲೆಕ್ಟ್ರಾನಿಕ್ ಒಳಗೆ ಮಾಡಿದ್ರು ಈ ಜಾಬ್ಗೆ ಅಪ್ಲೈ ಮಾಡಬಹುದು. ಅದಾದ್ಮೇಲೆ ರಿಕ್ಸ್ ಫೈನಾನ್ಸ್ ಪೋಸ್ಟ್ ಗ್ರಾಜುಯೇಟ್ ಇನ್ ಡಿಗ್ರಿ ಒಳಗೆ ಮಾಡಿದ್ರು ಈ ಜಾಬ್ಗೆ ಅಪ್ಲೈ ಮಾಡಬಹುದು. ಅದಾದ್ಮೇಲೆ ಏನು ಪ್ರಾಜೆಕ್ಟ್ ಮ್ಯಾನೇಜರ್ ಒಳಗೆ ಬ್ಯಾಚಲರ್ ಆಫ್ ಡಿಗ್ರಿ ಸಿವಿಲ್ ಇಂಜಿನಿಯರ್ ಮಾಡಿದ್ರು ಈ ಜಾಬ್ಗೆ ಅಪ್ಲೈ ಮಾಡೋದು. ಒಳ್ಳೆ ಜಾಬ್ ಕೊಟ್ಟಿದ್ದಾರೆ. ಟೋಟಲ್ ಆಗಿ 3 ಲಕ್ಷವರೆಗೆ ಸ್ಯಾಲರಿ ನಿಮಗೆ ಪರ್ ಮಂತ್ ಇದೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಎಕ್ಸ್ಪೀರಿಯನ್ಸ್ ಕೇಳಿದಾರೆ. ಕೆಲವರು ಎಕ್ಸ್ಪೀರಿಯನ್ಸ್ ಜಾಬ್ ಕೇಳಿದ್ದಾರೆ. ಗ್ರೇಡ್ C ಪೋಸ್ಟ್ಗೆ ಜನರಲಿ 3 to 7 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕಂತ ಇಲ್ಲಿ ಕೇಳಿದ್ದಾರೆ. ಅದಾದ್ಮೇಲೆ ಗ್ರೇಡ್ D ಪೋಸ್ಟ್ಗೆ ಮಿನಿಮಮ್ 7 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕಂತ ಇಲ್ಲಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಗ್ರೇಡ್ C ಪೋಸ್ಟ್ಗೆ ಮಿನಿಮಮ್ ಏನಪ್ಪಾ ಅಂದ್ರೆ 10 to 15 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕಂತ ಇಲ್ಲಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಏಜ್ ಲಿಮಿಟ್ ಬಂದ್ಬಿಟ್ಟು ಜನರಲಿ 25 ಇಯರ್ಸ್ ಮಿನಿಮಮ್ ಆಗಿರ್ಬೇಕು. ಫೈನಲ್ ಬಂದ್ಬಿಟ್ಟು 40 ಇಯರ್ಸ್ ನಿಮಗೆ ಏಜ್ ಇಲ್ಲಿ ಖಂಡಿತವಾಗಿ ಆಗಿರ್ಬೇಕಂತ ಇಲ್ಲಿ ಕೊಟ್ಟಿದ್ದಾರೆ. ಲೆವೆಲ್ ಬಂದ್ಬಿಟ್ಟು ಗ್ರೇಡ್ C ಲೆವೆಲ್ಗೆ 3 ಲಕ್ಷದಿಂದ 4 ಲಕ್ಷ ಪರ್ ಮಂತ್ ಕೊಡ್ತಾರೆ. ಸಾರಿ ಗೈಸ್, ಪರ್ ಇಯರ್ ಅಲ್ಲ, ಪರ್ ಮಂತ್ 3 ಲಕ್ಷ ಸ್ಯಾಲರಿ. ಗ್ರೇಡ್ 4 ಅವರಿಗೆ 4 ಲಕ್ಷ ಸ್ಯಾಲರಿ. ಗ್ರೇಡ್ 5 ಅವರಿಗೆ 4,80,000 ರೂಪಾಯಿ ತಿಂಗಳಿಗೆ ಬಟ್ ಬೇಸಿಕ್ ಕೊಡ್ತಾರೆ. ನಿಮ್ ಕೈ ಬರೋ 5 ಲಕ್ಷ ಬರುತ್ತೆ. ಓಕೆನಾ. ಇದಿಷ್ಟು ಹಿಂಗಾಗಿತ್ತು. ಅದಾದ್ಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ತರ ಇರುತ್ತಪ್ಪ ಅಂದ್ರೆ ಫಸ್ಟ್ ಬಂದ್ಬಿಟ್ಟು ಪ್ರಿಲಿಮಿನರಿ ಸ್ಕ್ರೀನಿಂಗ್ ಇರುತ್ತೆ. ಓಕೆನಾ. ನಿಮ್ದು ಫಸ್ಟ್ ಟೆಸ್ಟ್ ಇರ್ತಾರೆ. ಆಮೇಲೆ ಅದು ಪಾಸ್ ಆದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಾರೆ. ಅದಾದ್ಮೇಲೆ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ. ಇದು 3 ನೀವು ಪಾಸ್ ಆದಂದ್ರೆ ನಿಮಗೆ ತಿಂಗಳಿಗೆ 3 ಲಕ್ಷ ರೂಪಾಯಿ ಸಂಬಳ ಬರೋದಂತ ಗ್ಯಾರಂಟಿ ಆಗಿರುತ್ತೆ. ಓಕೆನಾ. ಹೇಗೆ ಅಪ್ಲೈ ಮಾಡೋದಪ್ಪ ಅಂದ್ರೆ RBI ವೆಬ್ಸೈಟ್ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಅಪ್ಲೈ ಮಾಡಿ. ಓಕೆನಾ. ಇದು ಅಪ್ಲೈ ಮಾಡೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಹೋಗಿ ಒನ್ ಟೈಮ್ ಚೆಕ್ಔಟ್ ಮಾಡ್ಕೊಂಡು ನೀವು ಅಪ್ಲೈ ಮಾಡಬೇಕು. ಏನಪ್ಪಾ ಅಪ್ಲೈ ಮಾಡಬೇಕು? ಫೋಟೋಗ್ರಫಿ, ಸಿಗ್ನೇಚರ್, ಲೆಫ್ಟ್ ಹ್ಯಾಂಡ್ ತಮ್ ಇಂಪ್ರೆಷನ್ ಕೊಡಬೇಕು. ಆಮೇಲೆ ಹ್ಯಾಂಡ್ ರಿಟನ್ ಡಿಕ್ಟೇಷನ್ ಅಂದ್ರೆ ಏನ್ ಕೊಡಬೇಕಪ್ಪ, ನಿಮ್ದು ಸೈನ್ ಕೂಡ ನೀವು ಸೈನ್ ಮಾಡಬೇಕು. ಆ ಡಿಕ್ಟೇಷನ್ ಕೊಡಬೇಕಂತ ಹೇಳಿದೆ. ಇಂಪಾರ್ಟೆಂಟ್ ಡೇಟ್ ಬಂದ್ಬಿಟ್ಟು ಯಾವಾಗಪ್ಪ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಬಂದು ಡಿಸೆಂಬರ್ 17 ಸ್ಟಾರ್ಟ್ ಆಗಿದೆ. ಕೊನೆ ದಿನಕ್ಕೆ ಬಂದು ಇವತ್ತೇ ಕೊನೆ ದಿನಕ್ಕೆ ಆಗಿರುತ್ತೆ. ಓಕೆನಾ. ಆಮೇಲೆ ಕಟ್ ಆಫ್ ಬಂದ್ಬಿಟ್ಟು ಏನಪ್ಪ ಕಟ್ ಆಫ್ ಡೇಟ್ ಎಲಿಜಿಬಿಲಿಟಿ ಬಂದ್ಬಿಟ್ಟು ಡಿಸೆಂಬರ್ 1ನೇ ತಾರೀಕಿಂದ ಇಲ್ಲಿ ಎಲಿಜಿಬಿಲಿಟಿ ಬಿಟ್ಟಿದ್ದಾರೆ. ಓಕೆನಾ. SC/ST ಅಪ್ಲಿಕೇಶನ್ SC/ST ಅವರಿಗೆ 100 ರೂಪಾಯಿ ಇನ್ಫಾರ್ಮೇಶನ್ ಚಾರ್ಜ್ ಇರುತ್ತೆ. ಅದಾದ್ಮೇಲೆ ಜನರಲ್ OBC ಅವರಿಗೆ 600 ರೂಪಾಯಿ ಚಾರ್ಜ್ ಕೊಟ್ಟಿದ್ದಾರೆ. ಆಮೇಲೆ ಸ್ಟಾಫ್ ಅವರಿಗೆ ಯಾವ ತರ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಓಕೆನಾ. ಇದಿಷ್ಟೇ ಎಸೆನ್ಷಿಯಲ್ ಆಫ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನಾನು ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ. ಹೋಗಿ ಒನ್ ಟೈಮ್ ಚೆಕ್ಔಟ್ ಮಾಡ್ಕೊಳ್ಳಿ. ಇದಿಷ್ಟು ಆಗಿತ್ತು RBI ಲ್ಯಾಟರಲ್ ಎಂಟ್ರಿ ಜಾಬ್ ನೋಟಿಫಿಕೇಶನ್ ಬಗ್ಗೆ. ಈ ಲಾಸ್ಟ್ ಡೇಟ್ ಆಯ್ತು, ಹಾಗಾಗಿ ಇವತ್ತು ನಿಮಗೆ ತಿಳಿಸಲು ನಾನು ವಿಡಿಯೋ ಮಾಡ್ತಾ ಇದ್ದೆ. ಓಕೆನಾ. ಇದಿಷ್ಟು ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಓಕೆನಾ. ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕಾಗಿ.